ವರ್ಷ ಭವಿಷ್ಯ 2024 ಸಿಂಹರಾಶಿಯ ಗ್ರಹ ಗೋಚಾರ ಹೇಗಿದೆ ಅಂತಂತ ವಿಚಾರ. ಗುರುಬಲ ಉತ್ತಮವಿದೆ. ಏಪ್ರಿಲ್ ವರೆಗೂ ಕೂಡ ಇರ್ತದೆ. ಆ ನಂತರವೂ ಕೂಡ ಗುರುಬಲ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವರ್ಷವನ್ನು ನೀವು ಕಾಣ್ತೀರಿ. ಅಷ್ಟಮದ ರಾಹು ಇರುವುದರಿಂದ ಸ್ವಲ್ಪ ಸಮಸ್ಯೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇದೆ. ನೀವು ಅದು ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳು, ಅದಕ್ಕೆ ನೆನಪಿನ ಶಕ್ತಿ, ಜ್ಞಾನಶಕ್ತಿ, ನರಸಂಬಂಧಿ ದೋಷಗಳು, ಗಂಟು ರೋಗಗಳು, ವ್ರಣ, ಈ ರೀತಿಯ ಅಂದರೆ ಈ ಗ್ಯಾಂಗ್ರೀನ್ ಆಗೋದು, ಡಯಾಬಿಟಿಸ್ ಅವರಿಗೆ ಈ ರೀತಿಯ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಸಿಂಹರಾಶಿಯವರಿಗೆ ಆದಷ್ಟು ಜಾಗ್ರತೆ, ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಬೇಕು. ಟೈಮಿಗೆ ಸರಿಯಾಗಿ ಏನು ಮಾಡಬೇಕು ಅದನ್ನು ಮಾಡಿಕೊಂಡ್ರೆ ಗುರುವಿನ ಬಲ ಬಹಳ ಚೆನ್ನಾಗಿರೋದ್ರಿಂದ ಒಳ್ಳೆಯದಾಗ್ತದೆ. ಸಪ್ತಮ ಶನಿಯೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆಯದೇನೆ. ಆಡಳಿತಾತ್ಮಕವಾಗಿ, ವ್ಯಾವಹಾರಿಕವಾಗಿ ಅಥವಾ ರಾಜಕೀಯವಾಗಿ ಒಳ್ಳೆಯದೇನೆ. ಇತರೆ ಶುಭ ಕರ್ಮಗಳಿಗೆ ಅದು ತೊಂದರೆ ಬರ್ತದೆ ಹೊರತುವೆ 7ನೇ ಮನೆ ಪೂರ್ತಿ ದೋಷ ಅಂತಂತ ಏನೂ ಇಲ್ಲ. ಹಾಗಾಗಿ ಸಿಂಹರಾಶಿಯವರು ನಾಗಶಾಂತಿಯನ್ನು, ನಾಗದೇವರಿಗೆ ಮಂಗಳವಾರದೊತ್ತು ತನಿ ಇರಿತಕ್ಕಂಥದ್ದು, ತುಪ್ಪದ ದೀಪ ಇಟ್ಟು ಸುಬ್ರಹ್ಮಣ್ಯ ದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು, ಈ ರೀತಿಯ ವಿಶೇಷವಾಗಿರ್ತಕ್ಕ ನರಸಿಂಹದೇವರು, ನಾಗದೇವರು, ಸುಬ್ರಹ್ಮಣ್ಯ ದೇವರು, ಈ 3 ದೇವತಾ ಶಕ್ತಿಗಳನ್ನು ಪ್ರತಿ ಮಂಗಳವಾರದಂದು, ಭಾನುವಾರದಂದು ಚೆನ್ನಾಗಿ ಆರಾಧನೆಯನ್ನು, ಪ್ರಾರ್ಥನೆಯನ್ನು ಮಾಡಬೇಕು ಸಿಂಹರಾಶಿಯವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.